ನಟ ದರ್ಶನ್ ಊರಲ್ಲಿ 4 ಭೀಕರ ಹತ್ಯೆಯಾಗಿದೆ. ಒಂದೇ ಕುಟುಂಬದ 4 ಭೀಕರ ಹತ್ಯೆ ಕೊಡಗಿನ ಪೊನ್ನಂಪೇಟೆಯಲ್ಲಿ ಕೊಳತ್ತೋಡು ಗ್ರಾಮದಲ್ಲಿ ನಡೆದಂತಹ ಭೀಕರ ಘಟನೆ ಇದು. ಅತ್ತೆ ಮಾವ ಪತ್ನಿ ಮಗಳ ಭೀಕರ ಹತ್ಯೆಯಾಗಿರುವಂತಹದ್ದು ಅಳಿಯನಿಂದಲೇ ನಡೆಯಿತು ಅಮಾನುಷ ಕೃತ್ಯ. ಗಿರೀಶ್ ಎಂಬಾತನಿಂದ ಹತ್ಯೆ ನಡೆದಿದೆ. ತಲೆಮರೆಸಿಕೊಂಡಿರುವಂತಹ ಅಳಿಯ ಗಿರೀಶ್ಗಾಗಿ ಶೋಧ ಕಾರ್ಯ ನಡೆಸ್ತಾ ಇರುವಂತಹ ಪೊಲೀಸರು ಅತ್ತೆ ಮಾವ ಮತ್ತು ಪತ್ನಿ ಮಗಳನ್ನ ಅತ್ಯಂತ ಭಯಾನಕವಾಗಿ ಕತ್ತರಿಸಿ ಕೊಲ್ಲಲಾಗಿದೆ. ಅಳಿಯನಿಂದಲೇ ಈ ಅಮಾನುಷವಾದಂತಹ ಕೃತ್ಯ ನಡೆದಿರುವಂತಹದ್ದು. ತಕ್ಷಣ ಆತ ತಲೆಮರೆಸಿಕೊಂಡಿದ್ದಾನೆ, ಅಬ್ಸ್ಕಾಂಡ್ ಆಗಿದ್ದಾನೆ. ಈಗ ಆತನನ್ನ ಹುಡುಕೋದಕ್ಕೆ 2 ತಂಡಗಳು ಹುಡುಕ್ತಾ ಇದೆ. ಪೊಲೀಸ್ ತಂಡ ತಲೆಮರೆಸಿಕೊಂಡಿರುವಂತಹ ಅಳಿಯ ಗಿರೀಶ್ ಸ್ಥಳಕ್ಕೆ ಕೊಡಗು ಎಸ್ಪಿ ರಾಮರಾಜನ್ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಒಂದೇ ಕುಟುಂಬದ ಅಷ್ಟು ಜನರನ್ನು ಅತ್ಯಂತ ನಿರ್ದಯವಾಗಿ ಕೊಲ್ಲಲಾಗಿದೆ. ಸ್ಥಳಕ್ಕೆ ಕೊಡಗು ಎಸ್ಪಿ ಈಗ ಆಗಮಿಸಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇರುವಂತಹದ್ದು. ಇದು ಕೊಡಗು ಜಿಲ್ಲೆಯಲ್ಲಿ ನಡೆದಿರತಕ್ಕಂತಹ ಭೀಕರವಾದ ಘಟನೆ. ಒಂದೇ ಕುಟುಂಬದ 4 ಹತ್ಯೆ ಮಾಡುವಂತಹದ್ದು ನಿಜಕ್ಕೂ ಕೂಡ ಅತ್ಯಂತ ಅಮಾನುಷವಾದಂತಹ ಕೃತ್ಯ. ಕೊಡಗಿನ ಪೊನ್ನಂಪೇಟೆಯ ಕೊಳತ್ತೋಡು ಗ್ರಾಮದಲ್ಲಿ ಘಟನೆ. ಸಮಸ್ಯೆಗಳು 1000 ಇರಲಿ, ಕುಟುಂಬದಲ್ಲಿ ಮಾತಾಡಿಸ್ಕೊಂಡು ಮುಗಿಸಬಹುದಾದಂಥ ಅಥವಾ ಪರಿಹಾರವನ್ನು ಪಡೆಯಬಹುದಾದಂಥ ಸಮಸ್ಯೆಗಳು, ಅದರಿಂದ 4 ಜನರ ಜೀವನವನ್ನೇ ಸರ್ವನಾಶ ಮಾಡ್ತಾನೆ ಅನ್ನೋದಾದರೆ ಆತನಲ್ಲಿ ಇರತಕ್ಕಂತಹ ಅಮಾನವೀಯವಾದಂಥ ಗುಣಗಳೆಷ್ಟಿರ್ಬೋದು. ಗಿರೀಶ್ ಎಂಬಾತನಿಂದ ಈ ಹತ್ಯೆ ನಡೆದಿರುವಂತಹದ್ದು. ಅತ್ತೆ ಮಾವನನ್ನು ಅತ್ಯಂತ ಬರ್ಬರವಾಗಿ ಕೊಲ್ಲಲಾಗಿದೆ. ಜೊತೆಗೆ ಇನ್ನೊಂದು ಹೆಣ್ಣು ಮಗಳು, ಆಕೆಯನ್ನು ಕೂಡ ಕೊಲ್ಲಲಾಗಿದೆ. ಗಿರೀಶ್ಗಾಗಿ ಈಗ ಶೋಧ ನಡೆಸ್ತಾ ಇರುವಂತಹ ಪೊಲೀಸರು. ಇದು ಕೊಡಗು ಜಿಲ್ಲೆ ಪೊನ್ನಂಪೇಟೆಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಸ್ಥಳಕ್ಕೆ ಈಗ ಕೊಡಗಿನ ಎಸ್ಪಿ ರಾಮರಾಜನ್ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಅಲ್ಲಿಂದ ತಪ್ಪಿಸಿಕೊಂಡಿರುವಂತಹ ಈ ಹಂತಕನನ್ನು ಹುಡುಕೋದಕ್ಕೆ 2 ತಂಡಗಳ ಪೊಲೀಸ್ ರಚನೆಯಾಗಿದೆ. ಹಂತಕನನ್ನು ಹುಡುಕುವ ಶೋಧ ಕಾರ್ಯ ಮುಂದುವರೆದಿದೆ. ಒಂದೇ ಕುಟುಂಬದ 4 ಭೀಕರ ಹತ್ಯೆ ಇದು. ಕೊಡಗಿನ ಪೊನ್ನಂಪೇಟೆ ಇತಿಹಾಸದಲ್ಲೇ ಪ್ರಥಮ ಬಾರಿ ಈ ಥರ ಸರಣಿ ಹತ್ಯೆ. ಅತ್ತೆ ಮಾವ ಪತ್ನಿ ಮಗಳ ಭೀಕರ ಕೊಲೆ. ನಿಜಕ್ಕೂ ಕೂಡ ಇಡೀ ಕೊಡಗೆ ಬೆಚ್ಚಿ ಬೀಳುವಂತಹ ಘಟನೆ ಇದು. ಅಳಿಯನಿಂದಲೇ ನಡೆದಿರುವಂತಹ ಅಮಾನುಷ ಕೃತ್ಯ. ಹೆಂಗೆ ಮನಸ್ಸು ಬಂತೋ ಆ 4ರನ್ನು ಕತ್ತರಿಸೋದಕ್ಕೆ. ಗಿರೀಶ್ ಎಂಬಾತನಿಂದ ಈ ಹತ್ಯೆ ನಡೆದಿರುವಂತಹದ್ದು. ಪೊಲೀಸರು ಈಗಾಗಲೇ ಈತನನ್ನು ಹುಡುಕುವ ಕೆಲಸದಲ್ಲಿದ್ದಾರೆ. ತಲೆಮರೆಸಿಕೊಂಡಿದ್ದಾನೆ ಅಳಿಯ ಗಿರೀಶ್. ಇಡೀ ಕೊಡಗು ಜಿಲ್ಲೆಯೇ ನಡುಗಿ ಹೋದಂತಹ ಘಟನೆ ಇದು. ಗಿರೀಶ್ಗಾಗಿ ಶೋಧ ನಡೆಸ್ತಾ ಇರುವಂತಹ ಪೊಲೀಸರು ಸ್ಥಳಕ್ಕೆ ಕೊಡಗು ಎಸ್ಪಿ ರಾಮರಾಜನ್ ಭೇಟಿ ಕೊಟ್ಟು ಸ್ಥಳವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ.